ಅದೇ ಯೂಶ್ವಲಿ ನಾವು ತುಂಬ ಅಮ್ಮನ ಇಮೋಷನ್ ಸಿನಿಮಾಗಳನ್ನ ಜಾಸ್ತಿ ನೋಡಿದ್ದೀವಿ, ತಂದೆ ಇಮೋಷನ್ ಸಿನಿಮಾ ತುಂಬ ಕಡಿಮೆ ಬಂದಿರೋದು. ಆ್ಯಂಡ್ ಸರ್ ಹೇಳ್ದಂಗೆ ಎಷ್ಟೊಂದು ಸ್ಟೋರೀಸಲ್ಲಿ ಎಷ್ಟೊಂದು ಜನ ಪರಿಸ್ಥಿತಿಗಳು ಅವರಿರುವಂತಹ ರೀತಿಗಳು ಬೇರೆ ಇರುತ್ತೆ. ಆ್ಯಂಡ್ ಫಾದರ್ ಡೆಫಿನೆಟ್ಲಿ ಕೃಷ್ಣ ಅವರು ಇವಾಗ ಸ್ಪೀಚ್ ಕೊಡಬೇಕಾದ್ರೆ ಹೇಳಿದ್ರು, ಎಂಡಿಂಗಲ್ಲಿ ನನಗಿದು ಮಾಡೋಕ್ಕಾಗತ್ತಾ ಅಂತ ಅನಿಸ್ತು, ಆಗುತ್ತಾ ಅಂತ ನಂಗೆ ಅನಿಸ್ತಿತ್ತು ಅಂದ್ರಲ್ಲ, ನನಗೂ ಹಾಗೆ ಅನಿಸಿದ್ದು. ಅಂದರೆ ಎಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಡಿಬೇಟಬಲ್ ಆಗಿದೆ ಅಂತ ಅಂದರೆ, ನನಗೂ ಈ ಸಿನಿಮಾ ತೊಗೊಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಕ್ಲೈಮ್ಯಾಕ್ಸ್ ಆಗಿತ್ತು. ಸೊ ಆ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ರಿಗೂ ಅದೇ ಥರ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಸೊ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ನನಗನ್ಸಿದ್ದು ಫಾದರಲ್ಲಿ ಕ್ಲೈಮ್ಯಾಕ್ಸ್. ಆ್ಯಂಡ್ ಆ ಥರ ಯೋಚನೆ ಮಾಡಿದ್ದಕ್ಕೆ ಡೆಫಿನೆಟ್ಲಿ ರಾಜ್ಮೋಹನ್ ಸರ್ಗೆ ಹ್ಯಾಟ್ಸ್ ಆಫ್ ಅನ್ನಬೇಕು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ತೋರಿಸೋದಕ್ಕೆ ಅದೇ ತುಂಬ ಚೆನ್ನಾಗಿ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದಾಗಿದೆ. ಆ್ಯಂಡ್ ಅದಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ಅದಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅನಿಸುತ್ತೆ. ಪರ್ಸ್ನಲ್ ಲೈಫ್ ಅಂದರೆ ನನಗೆ ಆ ಥರ ಸಿಚುಯೇಷನ್ ಬಂದಿಲ್ಲ, ಬಟ್ ತುಂಬ ಜನಕ್ಕೆ ಆ ಥರ ಸಿಚುಯೇಷನ್ ಬರ್ಬೋದು ಆ್ಯಂಡ್ ಕನೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ. ನನಗೆ ಪರ್ಸ್ನಲಿ ಕನೆಕ್ಟ್ ಅಷ್ಟು ಆಗಿಲ್ಲ, ಬಿಕಾಸ್ ನನಗೆ ಐ ಥಿಂಕ್ ನಾನು ಸಿಂಗಲ್ ಪೇರೆಂಟ್ ಇರೋದ್ರಿಂದ ಅದಕ್ಕೆ ನನಗೆ ಕನೆಕ್ಟ್ ಅಷ್ಟೊಂದು ತೊಗೊಳೋದಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಈ ಥರ ಒಂದು ಸಿಚುಯೇಷನ್ ಬರುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಯೂಶ್ವಲಿ ನಮ್ಮ ಅಪ್ಪನ ಅಷ್ಟು ಲವ್ ಮಾಡ್ತೀನಿ ಅನ್ನೋದನ್ನೇ ಒಂಥರ ತುಂಬ ಜನ ಕಡಿಮೆ ಹೋಗಿದ್ದಾರೆ ಅಂತ ಸರ್ ಮೆನ್ಷನ್ ಮಾಡಿದ್ರು. ಆ್ಯಂಡ್ ಈ ಸಿನಿಮಾ ನೋಡಿದಾಗ ತುಂಬ ಜನಕ್ಕೆ ತಂದೆ ವ್ಯಾಲ್ಯೂ, ತಂದೆ ಪ್ರೀತಿ, ತಂದೆ ಇಲ್ಲ ಅಂತಂದರೆ ಏನೇನು ಕಷ್ಟ ಆಗ್ಬೋದು ಅನ್ನೋದನ್ನು ಈ ಸಿನಿಮಾ ತೋರಿಸ್ಕೊಡುತ್ತೆ. ಅದಂತೂ 100% ಆಗುತ್ತೆ. ಆಗಲೇ ನಾನು ಸ್ಪೀಚ್ ಕೊಡಬೇಕಾದ್ರೆ ಒಂದು ಮರ್ಸ್ಬಿಟ್ಟೆ ಮೆನ್ಷನ್ ಮಾಡೋದು. ಸರ್ ಇಷ್ಟು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಅವ್ರದ್ದು ಬಿಗ್ಗೆಸ್ಟ್ ಸ್ಟ್ರೆಂತು ಯಮುನಾ ಮೇಡಮ್. ಅವ್ರು ಕಾಣಿಸ್ತಾ ಇಲ್ಲ, ಟ್ರೂಷರೇ ಮ್ಯಾಮ್, ಪ್ಲೀಸ್ ಒಂದು ಸ್ವಲ್ಪ ಎದ್ದೇಳ್ತೀರಾ? ಅವರು ಸಿನಿಮಾಲಿ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾನು ಕಾಲ್ ಬಂದಿಲ್ಲ, ಲಿಟ್ರಲಿ ಮ್ಯಾಮೇ ಫೋನ್ ಮಾಡಿ ಎಲ್ಲ ಕೋಆರ್ಡಿನೇಟ್ ಮಾಡಿದ್ದಾರೆ. ಇಟ್ಸ್ ಡೆಫಿನೆಟ್ಲಿ ಎ ಸ್ವೀಟ್ ಆರ್ಟ್. ನಾನು ಅದನ್ನು ಮೆನ್ಷನ್ ಮಾಡಿ ಬರ್ತಿದ್ದೆ. ಹೀರೋಯಿನ್ನ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗೆ, ಅದು ತುಂಬ ಖುಷಿ ವಿಷಯ. ಅದು ಹೀರೋಯಿನ್ನ ತುಂಬ ಚೆನ್ನಾಗಿ, ನನ್ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಸರ್ದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು, ನಾನು ಹೇಳೋದ ಮರ್ತ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಮುನಾ.